ಇದು ಆರ್ಕೆಗೆ ಭಾರ್ಗವಿ ಸತಾಯಿಸ್ತಾ ಇರ್ತಾರೆ. ಅಂದರೆ ಯಾವಾಗ ಅವ್ರು ಹೇಳಿರ್ತಾರಲ್ಲ, ಎಕ್ಸ್ಕ್ಯೂಸ್ ಮೀ ಸರ್ ಆಪ್ಗೆ ಪಾಸ್ 2 ಮಿನಿಟ್ ನಿಮ್ಮ ಹತ್ರ ಸ್ವಲ್ಪ ಬಾತ್ ಕರ್ನಾ ಅಂತೆಲ್ಲ ಹೇಳಿ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಮಾವ ಇವ್ರು ಯಾರು ಗೊತ್ತಾ ನಿಮಗೆ, ಡೆಲ್ಲಿಯಿಂದ ಬಂದಿರೋರು ಅಂತೆಲ್ಲ ಹೇಳಿ ಸತಾಯಿಸ್ತಾರೆ. ಗೊತ್ತಿಲ್ವಲ್ಲ ಅಂತ ಅವ್ರ ಮಾವನು ಹೇಳ್ತಾರೆ. ಹೇಳ್ತಿರ್ಬೇಕಾದ್ರೆ ಡೆಲ್ಲಿಯಿಂದ ಬಂದಿರೋ ಉದರ್ಸೆ ಬಂದಿರೋ ಲಾಯರ್, ಎಷ್ಟು ದೊಡ್ಡ ಲಾಯರ್ ಆಗಿದ್ರು ಇನ್ಕಾ ಇದರ ಹಣ ಬಹುತ್ ದೊಡ್ಡದು ಅಂತೆಲ್ಲ ಹೇಳ್ತಾನೆ. ಸತಾಯಿಸ್ತಾ ಇರ್ತಾವೆ. ನನ್ನಂಥ ಜೂನಿಯರ್ ಲಾಯರ್ಗೆ ಇವ್ರ ಮುಂದೆ ವಾದ ಮಾಡೋಕ್ಕೆ ದೊಡ್ಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿ ಸತಾಯಿಸ್ತಾ ಇರ್ತಾರೆ. ಅದು ಅವತ್ತಿನ ಬಹುತ್ ಶುಕ್ರಿಯ ಅಂತೆಲ್ಲ ಹೇಳಿ ಅವ್ರು ಹೇಳಿದ್ದೆ ಅವರು ಹೆಂಗೆ ಚುಡಾಯಿಸ್ತಾ ಇರ್ತಾರೆ ಇವ್ರಿಗೆ. ಅಯ್ಯೋ ಅವತ್ತು ಯಾವ ಬಾಯಿಂದ ಹೇಳಿದ್ನೋ ಏನೋ, ಇದೆಲ್ಲ ನನಗೆ ರಿಪೀಟ್, ಇದೆಲ್ಲ ನನ್ನನ್ನೇ ಸುತ್ಕೊಂಡು ಬರ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಬಾಯಿ ತಪ್ಪಿ ಹೇಳಿಬಿಟ್ಟೆ, ಮನಸ್ಸಲ್ಲಿ ಹಾಕೋಬೇಡಿ ಅಂತೆಲ್ಲ ಹೇಳಿ ನೆಕ್ಸ್ಟ್ ಆ ಕಡೆ ಅದೇನು ನನ್ನ ಸೋಲಿಸ್ತೀನಿ ಅಂತೆಲ್ಲ ಹೇಳಿದಳು. ಇಲ್ಲಿಂದನೇ ಹೋಗಲ್ಲ ಅಂತಿದ್ದಿ, ಇಲ್ಲೇ ಒಂದು ಮನೆ ನೋಡಲ್ಲ ಆರ್ಕೆ ಅಂತೆಲ್ಲ. ಅಯ್ಯಯ್ಯೋ ನೈ ಜೆ ಪಿ ಮನೆ ಮಿಸ್ಟೇಕ್ ಸಿ ಗಲ್ತಿನೇ ಬೋಲೆ ಆತ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ಏರಿಬಿರಿದ ನಾಟಿಗೆ ಏನೇನೋ ಹೇಳಿಬಿಡುತ್ತೆ ಅಂತೆಲ್ಲ. ನಿಮಗೆ ಗೊತ್ತಲ್ಲ ಅಂತೆಲ್ಲ ಹೇಳ್ತಾರೆ. ನೀವು ಲಾಯರ್ ಆಗಿದ್ರಲ್ಲ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಬಂದಿದೆ, ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡ್ತು ಅಂತಾರೆ. ನಾನು ಅಂದ್ಕೊಂಡಂಗೆ ಆಗಿದ್ರೆ ಅದು ಆಗೋದು ಇಲ್ಲ ಅಂತ ಅರ್ಜುನ್ ಕೂಡ ಆಗಬಾರ್ದು ಕೂಡ ಅಂತ ಅರ್ಜುನ್ ಕೂಡ ಮಾತಾಡ್ತಾನೆ. ಒಬ್ಬ ಲಾಯರ್ ಆಗಿ ನೀವು ನ್ಯಾಯಾಲಯಕ್ಕೆ ತಂದಿದ್ದು ಸುಳ್ಳು ಸಾಕ್ಷಿ ಅಂತೆಲ್ಲ ಹೇಳಿದಾರ. ನೋಡಿದೆ ಯಾರಿಗೆ ಕೇಸ್ ಗೆಲ್ಲಕ್ಕೋಸ್ಕರ ಅದೆಷ್ಟು ಸರ್ಕಸ್ ಮಾಡಿದ್ದೆ ನೀನು ಅಂತೆಲ್ಲ ಹೇಳಿ ಇಲ್ಲಿ ಡಿಸ್ಕಷನ್. ಸಾಕ್ಷಿ ಆಗಿದ್ದ ರೆಡ್ ಡೈರಿನ ಹೊಸದನ್ನು ಸೃಷ್ಟಿ ಮಾಡಿದೀಯ ಅಂತೆಲ್ಲ ಹೇಳಿ ಹಂಗೆ ಅವರೆಲ್ಲ ಹೇಳ್ತಾ ಇರ್ತಾರೆ. ಇದೇ ಟೈಮಿಗೆ ನೀವು ಮತ್ತೆ ಡೆಲ್ಲಿಗೆ ಹೋಗ್ತಿರಲ್ಲ, ಅಲ್ಲಿಗೆ ಹೋಗಿ ಯಾವ್ದಾದ್ರು ಕೇಸ್ ತೊಗೊಂಡ್ರೆ ಏನು ಹೇಳ್ತೀರಾ ಅಂದರೆ ಸಚ್ ಬೋಲ್ತು ಸಚ್ ಸೇ ಕುಚ್ ನಹಿ ಕಹೂಂಗಾ ಅಂತೆಲ್ಲ ಭಾರ್ಗವಿ ಹತ್ರ ಮಾತಾಡ್ತಾ. ಇವರು 3 ಜನ ಇಲ್ಲಿ ಅದೇನೋ ನಾನು ಹೋಗ್ತಿರೋ ದಾರಿ ಇಲ್ಲದೆ ಸರಿ ಇಲ್ಲ ಅಂತ ಹೇಳಿದ್ರಲ್ಲ ಅಂತ. ನೈ ನೀವು ಹೋಗ್ತಿರ ಕರೆಕ್ಟಾಗಿದೆ ಅಂತೆಲ್ಲ ಹೇಳಿ, ಅಂದರೆ ಭಾರ್ಗವಿ ಹೀಯಾಳಿಸಿರೋದೆಲ್ಲ ಅದನ್ನೇ ಅವರು ರಿಪೀಟ್ ನೀವೇ ಹೇಳಿದಂಗೆ ಯೋಚನೆ ಮಾಡ್ತೀನಿ ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನೀವು ಏನಾದರೂ ಊರು ಉದ್ಧಾರ ಮಾಡೋಕ್ಕೆ ಹೋಗಿದ್ರೆ ನಾನು ನಿಮ್ಮ ಮಾತು ಹೇಳ್ತೀನಂತೆ, ನೀವು ಹೋಗಿದ್ದು ಮಕ್ಕಳ ರಕ್ತ ಹೀರೋಕೆ ಅಂತೆಲ್ಲ ಹೇಳಿ ಮಗ ನಂಬೋದಿಲ್ಲ, ನಿಮ್ಮಂಥರ ಹೊಟ್ಟೆಯವ್ರು ಹುಟ್ಟಿದ ನನ್ನ ನೆನೆಸ್ಕೊಂಡ್ಬಿಟ್ರೆ ನನಗೆ ಹಿಂಸೆ ಆಗ್ತಿದೆ ಅಂತೆಲ್ಲ ಹೇಳಿ ಚರಣ್ ಅವ್ರ ಅಮ್ಮನಿಗೆ ಬೈತಾ ಇರ್ತಾನೆ. ಇಬ್ಬರಿಂದ ಕದ್ದು ಮುಚ್ಚಿ ನೋಡ್ತಾ ಇದ್ದಷ್ಟು ಆ ಅಪ್ಪ ನನ್ನನ್ನು ಹೇಗೋ ಕಾಪಾಡ್ಕೊತಾ ಇದ್ದಾರಾ, ಇಲ್ಲ ಅಂದಿದ್ರೆ ನನ್ನನ್ನು ಮಾರ್ಬಿಡ್ತಿದ್ದೀರ ನೀವು ಅಂತ ಚರಣ್ ಅಂತೆಲ್ಲ ಹೇಳಿ ಕಿರ್ಚಬೇಡ್ರಿ ನನ್ನನ್ನು ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಇಲ್ಲಿಬ್ಬರಿಂದ ಅಯ್ಯೋ ದೇವರೇ ನಾನು ಅಂದ್ಕೊಂಡಿದ್ದೆ ಉಲ್ಟಾ ಹೊಡೆದಿದೆ ಅಂತೆಲ್ಲ ಹೇಳಿ, ಗಂಗಾ ದೊಡ್ಡ ಡಾನು ಊರಲ್ಲಿ ಚಳ್ಳಲ್ಲಿ ತಿನ್ನಿಸಿ ಮಾರಿಸ್ತಾ ಅಂದ್ಕೊಂಡಿದ್ರೆ ಇವು ಖಾಲಿ ಪಲಾವ್ ಅಂತೆಲ್ಲ ನಂತರನೇ ಬೇಡ್ಕೊತೆ ಬಚ್ಚಿಟ್ಕೊಳಕ್ಕೆ ಒಂದು ಜಾಗ ಬೇಕಿತ್ತು, ಅದಕ್ಕೆ ಅಮ್ಮ ಅಂತ ಹೆಸರು ನಾಟಕ ಆಡ್ತಾ ಇದ್ದೀರಲ್ಲ ನೀವು ಅಂತೆಲ್ಲ ಹೇಳ್ತಾ ಇದ್ದೆ. ಅದೇ ಅಮ್ಮ ಮಗಗೂ ಫುಲ್ ಜಗಳ ಆಗುತ್ತೆ. ಇಲ್ಲಿ ಗಂಗಾ ಏನಾದರೂ ನನ್ನ ಹೆಸರು ಎತ್ತಿಬಿಟ್ರೆ ನನ್ನ ಕತೆ ಮುಗೀತು ಅಂತೆಲ್ಲ ಅವಳಿಗೆ ಸಹಾಯ ಮಾಡಿದ ಚರಣ್ ಗೊತ್ತಾಗುತ್ತೆ. ಆವಾಗ ಚರಣ್ ನಾನು ಇಲ್ಲ ಮೊದಲು ಇಲ್ಲಿಂದ ನಾನು ಇಲ್ಲಿ ತಪ್ಪಿಸ್ಕೊತೀನಿ ಅಂತ ಬೃಂದ ಪೊಲೀಸರು ಎಳ್ಕೊಂಡೋಗ್ರಿ ಇವ್ರನ್ನ ಅಂತೆಲ್ಲ ಹೇಳಿ ಚರಣ್ ಅಂತ ಆಳ್ತಾ ಇರ್ತಾ. ಆವಾಗ ಜೆ ಪಿನೂ ಮತ್ತು ಆಮೇಲೆ ಅರ್ಜುನ್ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತು ಅರ್ಜುನ್ ಮಾತಾಡೋದು ಚರಣ್ ಬಂದು ಹಿಂದೆ ಇದ್ದ ಡ್ಯಾಡ್ ಅಂತೆಲ್ಲ ಹೇಳ್ತಾನೆ. ಡ್ಯಾಡ್ ನನ್ನನ್ನು ಕ್ಷಮಿಸು, ನಾನು ಎಲ್ಲಾದರೂ ದೂರ ಹೊರಟೋಗ್ಬಿಡ್ತೀನಿ, ಇದೇನು ನಾನ್ ಸೆನ್ಸ್ ಆಗಿ ಮಾತಾಡ್ತೀನಿ, ನೀನು ಯಾಕೆ ದೂರ ಹೋಗಬೇಕು ಅಂತ, ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಡ್ಯಾಡ್ ನೀವೇನು ಮಾಡ್ತಾ ಇದ್ದೀರಿ ಅಂತೆಲ್ಲ ಹೇಳ್ತಾನೆ. ಅರ್ಜುನ್ ಕೇಳಿದ್ರು ಕೂಡ ಸೈಲೆಂಟ್ ಆಗಿರೋದು. ನಿನ್ನನ್ನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರೋ ಜವಾಬ್ದಾರಿ ನಂದೇ, ನೀನು ಇದನ್ನು ಬೇಕಂತ ಮಾಡಿಲ್ಲ ಚರಣ್, ತಾಯಿ ಮಮಕಾರ ನಿನಗೆ ಸಿಕ್ಕಿದೆ ಅಂತ ನೀನು ಅದು ನಿಜ ಸುಳ್ಳು ಡಿಸೈಡ್ ಮಾಡ್ದಕ್ಕಾಗಿದೆ, ನಿನ್ನ ಮನಸ್ಸು ಅದ್ರ ಕಡೆನೇ ಸೆಳ್ಕೊಂಡು ಹೋಗ್ಬಿಡ್ತು ಅಂತೆಲ್ಲ ಅವರಪ್ಪ ಹೇಳ್ತಾ ಇರ್ತಾನೆ. ಕೆಟ್ಟಗಳಿಗೆ ಏನೋ ನಡೆದೋಯ್ತು ಬಿಡು ಅಂತೆಲ್ಲ ಹೇಳ್ತಾ ಇದ್ದೆ. ಆದರೆ ಈಗ ನಿನಗಿದೆಲ್ಲ ಅರ್ಥ ಆಯ್ತಲ್ಲ ಇಲ್ಲಪ್ಪ ನಾನು ಪಾಪಿ ಅಂತೆಲ್ಲ ಹೇಳ್ತಾನೆ. ಆ ಕಡೆಯಿಂದ
ಇದು ನೀವಿಬ್ಬರು ನನ್ನ ಮಕ್ಕಳು ಅಂತೆಲ್ಲ ಹೇಳಿ ಈಗ ಗಂಗಾ ಬರ್ತಾ ಇರೋದು ಮೀಡಿಯಾ ಬರ್ತವೆ. ಮೀಡಿಯಾ ಜನ ಎಲ್ಲ ನಿಮ್ಮಂಥರ ಮಖಕ್ಕೆ ಮಸಿ ಹಚ್ಚಿ ನಿಮ್ಮಂಥರನ್ನ ಜನಗಳ ಮಧ್ಯದಲ್ಲಿ ನೇಣಾಕ್ಬೇಕು. ಯಾರಾದರೂ ಇಂಥ ಕೆಲಸ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಕೈ ನಡುಗಬೇಕು. ಆ ಥರ ಇಂಥವ್ರನ್ನ ಪಬ್ಲಿಕಲ್ಲಿ ನೇಣಾಕ್ಬೇಕು ಹಂಗೆ ಹಿಂಗೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದೇ ಟೈಮಿಗೆ ಭಾರ್ಗವಿ ಕೋರ್ಟಿಂದ ಅವತ್ತು ರವೀಂದ್ರನ ಮುಗಿಸುವಾಗೆ ನಿನ್ನನ್ನು ಆಗಿದ್ರೆ ನನಗೆ ಇವತ್ತು ಈ ಗತಿ ಬರ್ತಿದ್ದಿಲ್ಲ ಅಂತೆಲ್ಲ ಆವಾಗ ಈ ಸ್ಥಿತಿನೇ ಬರ್ತಾ ಇದ್ದೀರ ಅಂತ ಭಾರ್ಗವಿಗೆ ಹೇಳ್ತಾ, ಭಾರ್ಗವಿ ಇವಾಗ ಅವಕಾಶ ಸಿಕ್ಕಿತಲ್ಲ, ಜೀವ ಆವತ್ತೇ ಹೋಗಿದೆ ಕಣೆ, ಇವತ್ತು ಬದುಕ್ತಾ ಇರೋ ಜೀವ ನಮ್ಮಪ್ಪ ಕೊಟ್ಟಿರೋ ಭಿಕ್ಷೆ ಕಣೆ ಅಂತೆಲ್ಲ ಹೇಳಿ ಇವಾಗ ಬಿಡ್ತಾಳೇನೆ, 2 ಡೇಟ್ ಬಿಡ್ಬೋದು ಮೇ ಬಿ. ಇವತ್ತು ಆ ಹೋರಾಟಕ್ಕೊಂದು ಅರ್ಥ ಸಿಕ್ಕಿದೆ ಕಣೆ. ಎಷ್ಟೇ ಪೆಟ್ಟು ಕೊಟ್ಟರು ಕೂಡ ಅದು ಮತ್ತೆ ಎದ್ದು ಬರ್ತೀನಿ ನೋಡ್ತಾರೆ, ನಾನು ರವೀಂದ್ರ ಭಟ್ಕಳ ಮಗಳು ಅಂತೆಲ್ಲ, ಅವ್ರ ರಕ್ತನೇ ನನ್ನ ಮೈಯಲ್ಲಿ ಹರಿತಾ ಇರೋದು ಅಂತೆಲ್ಲ ಹೇಳ್ತಾಳೆ. ಅದೆಷ್ಟು ಹೆಣ್ಮಕ್ಳನ್ನ ಬಲಿ ತೊಗೊಂಡಿದ್ದೀಯಲ್ಲೇ ನೀನು ಅಂತೆಲ್ಲ ಹೇಳ್ದ. ಇವಾಗ ಬೀಳ್ತದೆ ಜಗಳ ಅದೇ ಜಾಗದಲ್ಲಿ, ಇವತ್ತು ಜಾಗದಲ್ಲಿ ಜಯಕಾರ ಹಾಕ್ತಾ ಇದ್ದಾರ ಅಂತೆಲ್ಲ ಹೇಳಿ ಇವಾಗ ಬಿಡ್ತಾಳ ಕಪಾಳಕ್ಕೆ. ನಿನಗಿನ್ನೂ ನಾನು ಯಾರಂತ ಗೊತ್ತಿಲ್ಲ, ಹತ್ತಕ್ಕೂ ಮುಂಚೆ ನನ್ನ ಹೆಸರನ್ನ ನೆನಪು ಮಾಡ್ಕೊತ ಭಾರ್ಗವಿ ಅಂತೆಲ್ಲ ಹೇಳಿ ಜಗಳ ಕಿರ್ಚುತ್ತಾರೆ. ತುಂಬ ಅತಿಯಾಗಿ ಮಾತಾಡ್ತಿದ್ದೀಯ ಅಂತೆಲ್ಲ ಹೇಳಿ, ನಿನಗಿನ್ನೂ ನಾನು ಯಾರು ಅಂತ ಗೊತ್ತೇ ಇಲ್ಲ ಅಂತೆಲ್ಲ ಹೇಳಿದಾಗ, ಇದು ನಮ್ಮಪ್ಪನ ಸಾಯಿಸಿರೋ ಸಲುವಾಗಿ ಅಂತೇಳಿ ಒಂದು ಕೆನ್ನೆಗೆ ಕೊಡ್ತಾಳೆ. ಇದು ಅರ್ಜುನ ಸುಮ್ಮನೆ ಏನು ರಿಯಾಕ್ಟ್ ಮಾಡೋದ, ಇದನ್ನು ನಮ್ಮಪ್ಪನ ಕೊಂದದ್ದಕ್ಕೆ ಅಂತೆಲ್ಲ ಹೇಳಿದ್ರು ಕೂಡ ಕೇಳಲ್ಲ, ನನ್ನ ಮೇಲೆ ಕೈ ಮಾಡ್ತೀನಿ, ಇದು ನಮ್ಮ ಮಾವನಿಗೆ ಕಳಂಕ ತಂದಿರೋದಕ್ಕೆ 2 ಕೆನ್ನೆಗೆ ಹೊಡಿತಾ ಇರ್ತಲ್ಲ, ಆ ಕಡೆ ಕೆನ್ನೆಗೆ ಈ ಕಡೆ ಕೆನ್ನೆಗೂ ಎಷ್ಟು ಪೆಟ್ಟು ಕೊಡ್ತಾಳ ಅಂತಂದರೆ ಅಷ್ಟು ಪೆಟ್ಟು ಕೊಡ್ತಾಳ ಕೆನ್ನೆಗೆ. ನೀನು ಅದು ಉಳಿಸಿದ್ರೆ ತಾನೇ ನಿನಗೆ ಮಾನ ಮರ್ಯಾದೆ ಉಳಿದಿರೋಕ್ಕೆ ಅಂತೆಲ್ಲ ಹೇಳಿ ಇಂಥವ್ರನ್ನ ಮಕ್ಕಳ ಜೀವನ ಹಾಳು. ಇವಳು ನಮ್ಮನೆ ಮಗಳಲ್ವ ಅಲ್ಲ, ನಮ್ಗೆ ಯಾಗ ಊರು ಸಬರಿ ಅಂತ ಕೈ ಕಟ್ಟಿ ಕೂತ್ಕೋಬಾರ್ದು. ನಮ್ಮ ಅಕ್ಕಪಕ್ಕ ಅನ್ಯಾಯ ಆದಾಗ ಇಂಥವ್ರನ್ನ ಜಾಲ ಹಿಡಿದು ಹೊರಗೆ ಎಳ್ಕೊಂಬರ್ಬೇಕಂತ ಭಾರ್ಗವಿ ಹೇಳ್ತಾಳೆ. ಆಮೇಲೆ ಭಾರ್ಗವಿ ಅವ್ರ ತಂದೆಗೆ, ಅಪ್ಪ ನೀನು ಅರ್ಧಕ್ಕೆ ನಿಂದಿಸಿರೋ ಕೆಲಸ ನಾನು ಪೂರ್ತಿ ಮಾಡಿದೆ ಅಂತ ಆಕಾಶ ನೋಡಿ ಹೇಳ್ತಾ ಇರ್ತಾಳೆ. ಆಕಾಶ ಈ ಕಡೆ JPಗೂ ಖುಷಿ ಆಗುತ್ತೆ. ನಾನು ನೋಡಮ್ಮ ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟೆ, ನೀನು ನನ್ನ ಸೊಸೆನೇ ಅಲ್ಲ ಅಂತೆಲ್ಲ ಹೇಳಿದೆ, ಆದರೆ ಇವತ್ತು ಆ ಸೊಸೆನೇ ಬಂದು ನನ್ನ ಜೀವನ ಎಲ್ಲ ಕಾಪಾಡಿದ್ದು ಅಂತೆಲ್ಲ ಹೇಳಿ ಸೊಸೆ ಹತ್ರ ರಿಕ್ವೆಸ್ಟ್ ಮಾಡ್ಕೊತ ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಅರ್ಜುನು ಮತ್ತು ಭಾರ್ಗವಿ ಇಬ್ಬರು ಪಾರ್ಕಲ್ಲಿ ಅಡ್ಡಾಡ್ತಾ ಇರ್ತಾರೆ. ಶ್ರೀಮಂತಪ್ಪ ಬಂದು, ಪಾರ್ಥ ನಾವೆಲ್ಲ ಒಟ್ಟಿಗೆ ಕಳೆದು ಎಷ್ಟೋ ದಿನ ಆಗಿಬಿಡ್ತಲ್ಲ ಅಂತೆಲ್ಲ ಹೇಳ್ತಾನೆ. ಅದೇ ನೀವಿಬ್ಬರು ಯಾವಾಗಲೂ ಹಿಂಗೆ ಖುಷಿಯಾಗಿರ್ಬೇಕಂತ ಶ್ರೀಮಂತಪ್ಪ ದೃಷ್ಟಿ ತೆಗೆದ, ನಾವು ಗೆದ್ದು ಲಾಯರಾಗಿ ಅಷ್ಟೇ, ಇನ್ನೇನಿಲ್ಲಪ್ಪ. ಪಾರ್ಥ ನನಗೆ ತಾಳಿ ಕಟ್ಟಿರೋದೇ ಮರೆತು ಬಿಟ್ಟು ಅಂತ ನೋಡಿ ಭಾರ್ಗವಿ, ನಾನು ನಿಮ್ಮ ಗಂಡ ಅಂತ ಅಲ್ಲ, ನೀವು ನನ್ನ ಹೆಂಡತಿ ಅನ್ನೋದನ್ನು ನೀವು ಮರ್ತಿದ್ದೀರಿ ಅಂತೆಲ್ಲ ಹೇಳ್ದಾನೆ. ಇದು ನಾಳೆ ಎಪಿಸೋಡ್